ಹೊತ್ತೆಷ್ಟಾಯ್ತು? ಹೊತ್ತು ಮಧ್ಯಾಹ್ನದ ಹೊತ್ತು. ಈ ಹೊತ್ತಿಗೆ ಏನ್ ಮಾಡ್ಬೇಕು? ಊಟ ಆಗ್ಬೇಕು. ಊಟ ಆಗ್ಬೇಕು. ಅರಮನೆಗೆ ಹೋಗು. ಬರುವಾಗ ತಂದಿದ್ದೀಯಾ? ಊಟ ಆಗ್ಬೇಕಾದ್ರೆ ಊರಿಗೆ ಹೋಗ್ಬೇಕು. ಊರಿಗೆ ಹೋಗು. ಹೋಗೋಣ. ಹೋಗುವ. ಯಾರದು? ಹೇಳಿದ್ದೇನೋ? ಯಾರು ಹೇಳಿದ್ದದು? ಓಟು ಬಂದದ್ದು. ಬ್ರಾಹ್ಮಣರು ಒಟ್ಟುಗಳು. ಸಮೀಪದಲ್ಲಿ ಜನದಕ್ಕೆ ಮಹರ್ಷಿಗಳ ಆಶ್ರಮ. ಹೌದು. ನೀವೆಲ್ಲರೂ ಅಲ್ಲಿಗೆ ಬರಬೇಕು ಅಲ್ವಾ? ಹೌದು. ಋಷಿಗಳು ಹೇಳಿ ಕಳಿಸಿದ್ದಾರೆ. ಆದಾಗ ನಾವು ಹೋಗಲೇಬೇಕು. ಹೋಗೋಣ. ಹೋಗುವ. ಕರೆದೊಯ್ದು ವರದ ಪಾತನಗೆ ಪರಿ ವಿನದಿಯು ಮಲ್ಲಿದೆ ನಿಯಮಿತ ಮರರೇನು ಕಾರಣವೆಲ್ಲ ನಾನು ವಂದಿಸಿಕೊಂಡಿದ್ದೇನೆ. ನಿನಗೂ ಒಳ್ಳೆಯದಾಗಲ್ಲ. ಹಿರಿಯದಾದಂತಹ ಕಾರಣವಿಲ್ಲದೆ ನೀನಿಂದ ಬರುವುದಕ್ಕೆ ಸಾಧ್ಯವಿಲ್ಲ. ಇಲ್ಲ. ಉಚಿತವಾದಂತಹ ಆಸನದಲ್ಲಿ ಅದ್ವಾಸನವನ್ನು ಕೊಟ್ಟು ನಿನಗೆ ಸತ್ಕಾರವನ್ನು ಕೊಟ್ಟಿದ್ದೇನೆ. ಒಳ್ಳೆ. ಯಾವ ಕಾರಣಕ್ಕಾಗಿ ಬಂದಿದ್ದೇನು ಸರ್? ಮುನಿನಾದ ಗೆಳೆಯ ಬೆಟಗೆದ್ದನು ನಾನೇ ದರ್ಶನದಿಂದ ಧನ್ಯನಾದೆನು ಹೋದೆ ವಜದ ದರ್ಶನದಿಂದ ಧನ್ಯನಾದೆನು ಹೋದೆ ಎಳಲೆಂದ ಋಷಿ ಮರ್ಯನಾಗ ಅರಣ್ಯಕ್ಕೆ ಬಂದಿದ್ದೇನೆ. ಬೇಟೆಯ ಕಾರ್ಯಕ್ರಮ ಮುಗಿಯಿತು. ಎಲ್ಲವರು ಹತ್ತಿರ ಬಾಯಾರಿಕೆಯಿಂದ ತತ್ತರಿಸ್ತಾ ಇದ್ದಾರೆ. ಊರಿಗೆ ಹೋಗ್ಬೇಕು ಎನ್ನುವಂತೆ ಯೋಚಿಸುತ್ತಿದ್ದಾಗ ನಾವು ಹೇಳಿ ಕಳುಹಿಸಿದಂತೆ ಬಂದ್ರು. ಇಷ್ಟು ಮಂದಿಗಳಿಗೆ ಊಟ ಕೊಡ್ಲಿಕ್ಕೆ ಸಾಧ್ಯವೋ ಸ್ವಾಮಿ? ಎಷ್ಟು ಮಂದಿ ನಿನ್ನಲ್ಲಿದ್ದೇನಯ್ಯ? ಅದು ಹತ್ತಿರದಲ್ಲೇ ಧರ್ಮದಾರಂತಿ ಹರಿತಾ ಇದೆ. ಅಲ್ಲಿ ಸ್ನಾನ ಮಾಡಿದ್ದೀವಿ. ಬನ್ನಿ, ಅಷ್ಟರಲ್ಲಿ ಊಟದ ಸಿದ್ಧತೆಯನ್ನು ನಾನು ಮಾಡಿ ಊಟ ಮಾಡಿಯೇ ಹೋಗ್ಬೇಕು. ಊಟ ಮಾಡಿ ಹೋಗ್ಬೇಕಂತ. ಹೌದು. ಇಷ್ಟು ಹೇಳಿದ ಮೇಲೆ ನಾವು ಅವರ ಮಾತನ್ನು ಕೇಳದೆ ಇದ್ರೆ ಕೋಪ ಬಂದಿತ್ತು. ಕೋಪ ಬಂದ್ರೆ ಶಾಪ. ನಿನ್ನ ವಂಶ ಹಾಗಾಗಬಾರ್ದು ಹೇಳಿದ್ದೇನೆ. ಸಮೀಪದಲ್ಲಿ ನರ್ಮದಾ ನದಿ ಹರಿಯುತ್ತಾ ಇದೆ. ಎಲ್ಲರೂ ಸ್ನಾನ ಮುಗಿಸಿಕೊಂಡು ಬನ್ನಿ. ಹೋಗುವ. ತಡ ಮಾಡುವುದಕ್ಕೆ ಸ್ನಾನ ಏನು ಪರಿಮಳ, ಎಂತಹ ಸುಗತಿದು. ಎಲ್ಲಿದ್ಯೋ? ಅಯ್ಯೋ ಪುಣ್ಯಾತ್ಮ, ಅದೇನೋ ಎಂದಲೇ ಎಲೆಯಲ್ಲಿ ಹಾಕೋದು. ಅಲ್ಲಿ ಅಲ್ವೋ
ಯಜ್ಞಕುಂಡ. ಓ ಇಲ್ಲಿ ಹಾಕು. ಅದು ತುಳಸಿ ಕಟ್ಟೆ. ಓ ಇಲ್ಲಿ ಹಾಕು. ಕುಡಿಯುವ ನೀರಿನ ಬಾವಿ. ಅಲ್ಲಿಯೇ ಕೈ ತೊಳೆಯುವ ನೀರು. ಮೊಸರು ಮೊಸರು ಅವರಲ್ಲಿ ಅದು ನೋಡಿದ್ರೆ ಕೈ ಕೈ ತೊಳೆಯಿ. ಊಟ ಅಂದ್ರೆ ಊಟವೇ. ಅದು 85 ಸೇರು ಕಡಲೆ ಬೇಳೆ ಹೋಳಿಗೆ ಮಾಡಿದ್ದಾರೆ ಅಂತ ಒಂದು ಯಾರೋ ಹೇಳಿದ್ರಪ್ಪ ಅಲ್ಲಿ. ಹೌದು, ಅದು ನಮಗಾಗಿ ಅಲ್ವಾ? ಎಲ್ಲಿಯಾದ್ರೂ ಬರುವ ವರ್ಷ ಇನ್ನೂ ಹೆಚ್ಚಾದೀತ ಅಂತ ಜನ ಅಲ್ಲ? ಬರೋದಿದ್ರೆ. ಅತಿ ಬೇಗನೆ ನಾವು ಸ್ನಾನ ಮುಗಿಸಿ ಇಲ್ಲಿಗೆ ಬಂದಿದ್ದೇವೆ. ಒಂದು ನೋಡಿದ್ರೆ ಬಗೆ ನೋಡಿದ್ದೇನು? ಎಲ್ಲಿ ಹೊಗೆ ನೋಡಿದ್ರೆ? ಒಲೆಯಿಂದ ಹೇಳುವ ಹೊಗೆ ಇರಲಿಲ್ಲ. ಇಲ್ಲ. ಅಡುಗೆ ಭಟ್ರನ್ನು ನೋಡಿದ್ಯಾ? ಅಡುಗೆ ಭಟ್ರನ್ನು ನೋಡ್ಲಿಲ್ಲ. ಇಲ್ಲ. ಅಡುಗೆ ಭಟ್ರು ಇಲ್ಲದೆ ಹೇಗೆ ಅಡುಗೆ? ಹೇಗಾಯ್ತು? ಅಲ್ವಾ? ನಾನು ಏನು ವಾದಿಸುವುದಲ್ಲ, ಅವರಲ್ಲಿ ಮುದಿನಾಥ ಕೇಳಯ್ಯ ಕ್ಷಣ ಮಾತ್ರ ತುಳಗೆನ್ನ ಇರಿದು ಸೈನ್ಯಗಳ ನೀನು ನಮ್ಮಲ್ಲಿಗೆ ಎಷ್ಟೋ ಮಂದಿ ಅತಿಥಿಗಳು ಆಗಮಿಸುತ್ತಾರೆ. ಅವರಿಗೆ ಬೇಕಾದ ರೀತಿಯಲ್ಲಿ ಉಪಚರಿಸುವುದಕ್ಕೆ ಕಷ್ಟವಾಗ್ತದೆ. ಆದುದರಿಂದ ನಿಮ್ಮಲ್ಲಿರುವಂತಹ ಈ ಶಬಲೆಯನ್ನು ನಮ್ಮ ಕಡೆ ತೊರೆದು ಕೋಪವಜಾತ ರೂಪನಾಗಿ ಅಲೆಲ್ಲರದ ನೀಯಿಲ್ದಿರಲಿ ವಿರಜಿಮೆಯ ನ್ಯಾಯ ಧರೆಯೊಳು ಗಡುವೆ ವಿಪ್ರದೂಗದಲ್ಲಿ
ಹಾಗೆಲ್ಲ ನಮ್ಮ ಕೊರಳಿಗೆ ಹೂವಿನ ಹೊರ ಬಿದ್ದಿದ್ದು. ಇವಳು ನಿಮ್ಮ ಜಾತಿ ಮಗಳ? ಮತ್ತೆ ಎಲ್ಲ ಅಲ್ಲಿ ಏನು ಮಾಡಿದ್ದಾಳೆ? ಕೆಟ್ಟ ಬಿಟ್ಟ ಈ ಗೊಟ್ಟು ಸಂಗಾತಿ ಕೊರಳಿಗೆ ಹೂವಿನ ಹಾರ ಹಾಕಿ ನಮ್ಮಂತಹ ಅರಸ ಮಕ್ಕಳ ಮರ್ಯಾದೆಯನ್ನು ಮಾರಾಟ ಮಾಡಿದ್ದಾಳೆ. ನಿನ್ನಲ್ಲಿ ಏನು ನೋಡ್ತಾ ಇದ್ದೀರಿ? ಏನ ಮಾಡಲಿ ಯಜ್ಞವು ತಾನೇ ಕೆಟ್ಟುದು ಇಂದಿಲಿ ದೇನುವರಿ ಮಲಿವೈಯುವ ಮಾನವ ಮದಿದಾದು ಏನ ಮಾಡಲಿ. ರೇಣುಕಾ, ಜಗತ್ತಿನಲ್ಲಿ ಎಲ್ಲರಿಗಿಂತ ಹೆಚ್ಚು ಯಾಗ ಯಜ್ಞಗಳನ್ನು ಮಾಡಿಯೇ ಕಾರ್ತವೀರ್ಯ ತಾನು ಚಕ್ರವರ್ತಿಯನ್ನಿಸಿಕೊಂಡವ. ಅವನಲ್ಲಿ ಯಾವ ಸಂಪತ್ತಿಗೂ ಕೊರತೆ ಇಲ್ಲ. ಆದರೂ ನಮ್ಮ ಸಂಪತ್ತನ್ನು ಆಶಿಸಿದ ಬಲಾತ್ಕಾರವಾಗಿ ಕೊಂಡು ಹೋಗುವಾಗ ನಾವು ಅಸಹಾಯಕರಾದೆವು. ನಮ್ಮ ಜೊತೆಯಲ್ಲಿ ಒಂದು ವೇಳೆ ರಾಮನಾದರೂ ಚಕ್ರವರ್ತಿ ತಪ್ಪಿ ನಡೆದಿದ್ದಾನೆ. ಹಾಗಾಗಿ ಅವನ ಬಳಿಗೆ ನೇರವಾಗಿ ಹೋಗು, ಅವನನ್ನು ವಿಚಾರಿಸಿ ಸಮಾಧಾನ ಭೇದ ದಂಡ ಸಾಮದಿಂದ ಕೇಳು, ಕೊಡದಿದ್ದರೆ ದಾನ ರೂಪವಾಗಿ ಬೇಡು, ಭೇದವನ್ನು ಕಲ್ಪಿಸಿ ಕೊಡ್ತೀಯಾ ಇಲ್ಲು ಅಂತ. ಕಡೆಗೂ ಕೊಡದೇ ಇದ್ರೆ ಅದು ಕೊನೆಯದಾದಂತಹ ದಂಡ ಪ್ರಯೋಗ. ಆ ಮೂಲಕವಾಗಿ ಅವನನ್ನು ದಂಡಿಸಿ ಆದರೂ ಸಬಲೆಯನ್ನು ಬಿಡಿಸಿಕೊಂಡು ಬಾ ಮಗನೇ. ನಿಮ್ಮ ಆಶೀರ್ವಾದ ಮಾತ್ರವಲ್ಲ, ಕೈಲಾಸವಾಸಿಯಾದಂತಹ ಶಂಭುವಿನ ಆಶೀರ್ವಾದವು ನನಗೆ. ನಿಮಗೆ ಶುಭವಾಗಲಿ. ಗೆಲುವನ್ನು ಬೆಳೆದುಕೊಂಡಿದೆ ನಮ್ಮ ಧ್ಯಾನವನ್ನು.
ಅರಸ ಇಲ್ಲಿಗೆ ಚಂದದಿಂದಲೇ ವಿಪ್ರರೂಪದಿ ಚಂದದಿಂದಲೇ ವಿಪ್ರರೂಪದಿ ಹಿಂದೆ ಚಕ್ರದ ಕರುವ ಹರಿದುವೆ ಎಂದ ಮಾತಿಗೆ ಹಿಂದೆ ಚಕ್ರದ ಕರುವ ಹರಿದುವೆ ಎಂದ ಮಾತಿಗೆ ಬಂದನೆ ಸಿರಿ ಅರದ ಹಿರಿಯರಸನಿಲ್ಲಿಗೆ ಬಂದನೆ. ಯಾರು ಪಾದ ಬೆಳೆಸಬೇಕು, ಯಾರು ಬರಬೇಕು ಅಂತಹ ಮಹಾನ್ ವ್ಯಕ್ತಿಯೇ ನಮ್ಮ ಮಾಹಿಷ್ಮತಿ ಪುರಕ್ಕೆ ಹೊತ್ತು ತನ್ನ ಪಾದ ಸ್ಪರ್ಶ ಮಾಡಿದ್ದಾನಂದಾಗ ಸಂತೋಷವಾಯಿತು. ಬರಬೇಕು, ಅವನೇ ಬರಬೇಕೆಂದೇ ಕಾಯುತ್ತಾ ಇದ್ದೆ. ಕಾರಣ ಹಿಂದೆ ಶತ್ರು ಪ್ರಸೂದನೆಂತಹ ದುಷ್ಟ ದೇವಲೋಕವನ್ನು ಸೇರಿ ದೇವತೆಗಳನ್ನೆಲ್ಲ ತನ್ನ ವಶಪಡಿಸಿಕೊಂಡಾಗ ಶ್ರೀಮನ್ನಾರಾಯಣನಲ್ಲಿ ದೂರಿದ್ದರು. ಯುದ್ಧಕ್ಕಾಗಿ ಹೋಗಿ ಸೋತು ಪುನರಪ್ಪಿ ಬಂದಾಗ ನನ್ನನ್ನೇ ಕರೆದು ಕಳುಹಿಸಿದರು. ಆ ಮಂದ ಮಧ್ಯನ್ನ ಕ್ಷಮೆ ಆದರೆ ಅಂಧಕಾರ ಕವಿ ಅಹಂಕಾರ ವಿಪರೀತವಾಯಿತು. ಹರಿಯ ಕೈಯಾಯುವುದ ನಾನು ಅವನ ಕೈ ಸೇರಬೇಕಾದ ನಾನು ಅಂಬರ ಪಥದಲ್ಲಿ ಅಹಂಕಾರಿಯಾಗಿ ತುತ್ತುತ್ತಾ ಇದ್ದೆ. ಇದನ್ನು ತಿಳಿದಂತಹ ಆ ಶ್ರೀಹರಿ ನೀನು ದುಷ್ಟ ಕ್ಷತ್ರಿಯನಾಗಿಯ ಶಾಪ ಕಣ್ಣೀರ ಕೋಟಿ ಕಾಲಿಗೆ ಹರಿಸಿದೆ. ಆ ಭಗವಂತನಲ್ಲಿ ಕೇಳಿಕೊಂಡೆ, ಸ್ವಾಮಿ ನಿನ್ನ ಕೈ ಸೇರುವುದೆಂದು ನಾನು ಯಾವಾಗ ಎಂದು ಕೇಳಿಕೊಂಡಾಗ ಆ ಭಯವತ್ರಮನ್ನಿಟ್ಟಿದ್ದಾನೆ. ಕೊಟ್ಟ ಶಾಪದಂತೆ ನೀನು ಹುಟ್ಟಲೇಬೇಕು ಮಗನೇ. ಆದರೆ ನಿನಗೆ ಬುದ್ಧಿ ಹೇಳುವುದಕ್ಕೂ ವಿದ್ಯೆ ಹೇಳುವುದಕ್ಕೂ ನಾನೇ ಇನ್ನೊಂದು ರೂಪದಿಂದ ಬರ್ತೇನೆ. ನೀನು ವಿಪ್ರದ್ವೇಷಿಯಾಗಬೇಡ. ಬುಧರನ್ನು ಪೂಜಿಸು, ವಾರದಲ್ಲಿ ಬುಧವಾರವನ್ನು ಆಚರಿಸು. ತಪ್ಪಿ ಅಂತಾದ್ರೆ ನಿನ್ನ ಪಾಲಿಗೆ ಮರಣ ಬಂದೀತು ಅಂತ ಹೇಳಿದ್ದಾರೆ. ಜಮದಗ್ನಿ ಮಹರ್ಷಿಗಳಲ್ಲಿ ಇದ್ದಂತಹ ದೇನವನ್ನು ತಂದದ್ದು ಬಲಾತ್ಕಾರದಿಂದ ಅವರ ಮನಸ್ಸಿಗೆ ನೋವುಂಟಾಯಿತು. ಆದುದರಿಂದಲೇ ಪರಶುವನ್ನು ಕೈಯಲ್ಲಿ ನಮ್ಮ ಮಾಹಿಷ್ಪತಿಪುರಕ್ಕೆ ರಾಮ ಎಂಬ ಹೆಸರಿನ ಬ್ರಾಹ್ಮಣ ಹುಡುಗ ಬಂದಿದ್ದಾನಂತೆ. ಸಂತೋಷವಾಯಿತು, ಸಂತೋಷವಾಯಿತು. ಚಂದದಿಂದ ಪರಿಜನ ವೃಂದ ಸಹಿತ ಬೇಸರ ಪಡುವುದಿಲ್ಲ. ಸಾಕಿನಿತು ದಿನ ಬಾಳುವುದಕ್ಕೆ ಸಾರ್ಥಕವಾಯಿತು. ಷಟ್ಚಕ್ರವರ್ತಿಗಳಲ್ಲಿ ಒಬ್ಬನಾಗಿ ದುರ್ಗಳಿಸಿದೆ. ಇನ್ನೇನು ಬೇತನ. ಆದಷ್ಟು ಬೇಗನೆ ಈ ಭೂಮಿಯ ಎಲ್ಲ ಕೆಲಸ ಕಾರ್ಯಗಳನ್ನು ಬದಿಗಿರಿಸಿ ಎಲ್ಲಿಂದ ನಾನು ಬಂದಿದ್ದೇನೋ ಅಲ್ಲಿಗೆ ಸೇರಬೇಕಾದುದು ನನ್ನ ಧರ್ಮ. ಆದುದರಿಂದ ತನ್ನಂತಹ ಆ ದೇವರನ್ನು ಕೊಡುವ ಹಾಗಿಲ್ಲ. ಎನ್ನ ಈ ತಲೆಯನ್ನು ಆ ಶ್ರೀಮನ್ನಾರಾಯಣನಿಗೆ ಮಾಡ್ತೇನೆ. ಆದರೆ ನಾನೊಬ್ಬನೇ ಅಲ್ಲ, ನನಗೆ ಪೋಷಕರಾಗಿಯೂ ಪ್ರೋತ್ಸಾಹಕರಾಗಿಯೂ